ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ತುಂಬಾ ಜ್ಯೂಸಿಯಾಗಿರುವಂತಹ ಒಂದು ಕ್ಯಾರೆಟ್ ಹಲ್ವಾನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ತುಂಬಾ ರುಚಿಕರವಾಗಿ ಬಂದಿರುವಂತಹ ಈಗ ಸಾಫ್ಟ್ ಆಗಿರುವಂತಹ ಈ ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬರ್ರಿ ಹಾಗಂದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ರೀ. ನಾನು ಒಂದು ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆನ ತೊಗೊರಿ. ಯಾಕಂದರೆ ಈ ಗಜ್ರಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಲ್ರಿ ತುಪ್ಪದೊಳಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದಪ್ಪವಾಗಿರೋ ಪಾತ್ರೆನ ತೊಗೊರಿ. ಆನಂತರ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ರೀ. ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಬೇಕ್ರಿ ಇದನ್ನು. ಈ ತುಪ್ಪ ಮನೆಯಲ್ಲಿ ಮಾಡಿಟ್ಟಿರುವಂತಹ ತುಪ್ಪ ರೀ, ಇದು ಹೋಮ್ ಮೇಡ್ ತುಪ್ಪ ಇದು ನೋಡಿರಿ. ಇವಾಗ ನಾನು ಒಂದು ಸ್ವಲ್ಪ ಗೋಡಂಬಿನ ಕ್ರಷ್ ಮಾಡ್ಕೊಂಡಿದ್ದೆ, ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಬೇರೆದೊಂದು ತಾಟಿಗೆ ಎತ್ತಿಟ್ಕೊಂಡ್ಬಿಡೋ ನಂತರ ನಾವು ಇದನ್ನು ಈ ಕ್ಯಾರೆಟ್ ಹಲ್ವಾ ಯಾರಿಗೆಲ್ಲ ಇಷ್ಟ ಆಗಿತ್ತು ರೀ, ನನಗಂತೂ ಭಾಳ ಇಷ್ಟ ನೋಡ್ರಿ. ಇದು ಯಾರಿಗೆಲ್ಲ ಇಷ್ಟ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಸ್ವಲ್ಪ ಇವು ಫ್ರೈ ಆಗಬೇಕ್ರಿ, ಸ್ವಲ್ಪ ಕಪ್ಪು ಬಣ್ಣ ಬರಬೇಕ್ರಿ, ಇದಕ್ಕೆ ಕೆಂಪಾಗುವವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಇವನ್ನ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊರಿ. ನೋಡಿರಿ ಈ ಥರ ತಗೊಂಡ್ಬಿಡೋರಿ ನಾವು. ಫ್ರೈ ಆದ ನಂತರ ಇದಕ್ಕೆ ನಾನಿವಾಗ ಹೆರ್ಜಿ ಇಟ್ಕೊಂಡಿರುವಂತಹ ಕ್ಯಾರೆಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳಕತ್ತೀನಿ ರೀ. ಬರ್ರಿ ಕ್ಯಾರೆಟನ್ನು ಸೇರಿಸ್ಕೊಳ್ಳೋಣ. ಆನಂತರ ಇದನ್ನು ಚೆನ್ನಾಗಿ ತುಪ್ಪದೊಳಗೆ ಫ್ರೈ ಮಾಡಬೇಕಾಗತ್ತೆ ನೋಡಿರಿ, ಒಂದು 5-10 ನಿಮಿಷ. ಅಥವಾ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರಿ ನೋಡಿರಿ, ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ಈ ಕ್ಯಾರೆಟ್ ಹಲ್ವಾ ಬರ್ತೈತೆ ನೋಡಿರಿ. ಇದನ್ನು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕ್ರಿ, ಅಂದರೆ ಹುರ್ಕೋಬೇಕ್ರಿ. ಇದನ್ನು ನಾನು ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೀ. ನೀವು ಮೊದಲಿಗೆ ತುಪ್ಪ ಹಾಕ್ಕೊಂಡ್ಬಿಟ್ರೆ ನಾನು ಕಡಿಮೆ ಹಾಕ್ಕೊಂಡಿದ್ದೆ, ಸೊ 1-2 ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೆ. ಸೊ ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ. ನೀವು ಮೊದಲಿಗೆ ತುಪ್ಪನ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ನೀರಿನಂಶ ಎಲ್ಲ ಹೋಗ್ಬೇಕ್ರಿ, ಇದು ನೀರಿನಂಶ ಬಿಟ್ಕೊಂಡು ಹೋಗಬೇಕು, ಅಲ್ಲಿ ತನೂ ಇದನ್ನು ಫ್ರೈ ಮಾಡಬೇಕಾಗತ್ತೆ ರೀ. ಈ ಕ್ಯಾರೆಟನ್ನು ತುಂಬಾ ಟೇಸ್ಟಿಯಾಗಿರ್ತೈತೆ ರೀ ಈ ಕ್ಯಾರೆಟ್ ಹಲ್ವಾ. ಈ ಕ್ಯಾರೆಟ್ ಹಲ್ವಾ ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಬೆಲ್ಲೈಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬಂದು ತಲುಪ್ತೈತೆ ರೀ. ಸೊ ಇವಾಗ ಒಂದು 5-10 ನಿಮಿಷ ಆಗಕತ್ತೈತೆ ರೀ. ನೋಡಿರಿ ಈಗ ಫುಲ್ ಡ್ರೈ ಆಗತೈತಿ. ಇದನ್ನ ಕೈ ಬಿಡ್ದೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ರೀ, ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕ್ರಿ, ಸಾಫ್ಟ್ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳೋಣ. ಆನಂತರ ನಾನು ಇದಕ್ಕೆ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಯಾವ ಕಪ್ಪಿನ ಅಳತೆಯಲ್ಲಿ ನಾವು ಈ ಕ್ಯಾರೆಟ್ ತುರಿನ ತೊಗೊಂಡಿದ್ವಿ ನೋಡಿರಿ, ಅಂದರೆ ಕ್ಯಾರೆಟ್ನ ಹೆರ್ಜಿ ತೊಗೊಂಡಿದ್ವಿ ನೋಡಿರಿ, ಅದೇ ಕಪ್ಪಿನ ಅಳತೆಯಲ್ಲಿ ನಾವು ಸಕ್ಕರೆ ಆನಂತರ ಹಾಲನ್ನು ತೊಗೋಬೇಕಾಗತ್ತೆ ರೀ. ನೀವು ಹಾಲನ್ನು ಕಾಯಿಸಿ ಆರಿಸಿದಂಥ ಹಾಲನ್ನು ತೊಗೋರಿ, ರೂಮ್ ಟೆಂಪ್ರೇಚರಲ್ಲಿ ಇರುವಂತಹ ಹಾಲನ್ನು ತೊಗೊರಿ. ಇಲ್ಲಾಂದರೆ ಹಾಗೇ ಡೈರೆಕ್ಟಾಗಿ ನೀವು ಹಾಲನ್ನು ಕಾಯಿಸ್ದೇನೆ ಹಾಕ್ಬೋದು. ನಾನು ಇಲ್ಲಿ ಕಾಯಿಸಿ ತಣ್ಣಗಿರುವಂತಹ ಹಾಲನ್ನು ಹಾಕ್ಕೊತಾ ಇದ್ದೀನಿ ನೋಡಿರಿ. 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಾಲನ್ನು ಕೂಡ ಈಗ ಹೀರ್ಕೊಂಡು ಸಾಫ್ಟ್ ಆಗಬೇಕ್ರಿ. ಇದು ಅಲ್ಲಿ ತನಕ ನಾವು ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ರೀ. ನೋಡಿರಿ ಇವಾಗ ಚೆನ್ನಾಗಿ ಸಾಫ್ಟಾಗಿ ಬರ್ತಾಯಿದೆ. ಇದು ಅಲ್ಲಿನ ಫ್ರೈ ಮಾಡೋಣ್ರಿ ನಾವು ಇದನ್ನು. ಈ ಹಾಲನ್ನು ಕೂಡ ಚೆನ್ನಾಗಿ ಹೀರ್ಕೊಂಡು ಫ್ರೈ ಮಾಡ್ಕೊಳ್ಬೇಕ್ರಿ. ಇದನ್ನು ಹೀರ್ಕೋಬೇಕ್ರಿ, ಅಲ್ಲಿ ತನಕ ನಾವು ಚೆನ್ನಾಗಿ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕಾಗತ್ತೆ. ನಾನಿಲ್ಲೇ ತಿರುಗಿಸ್ತಾ ಇಲ್ಲ, ಬದಲಿಗೆ ಸ್ವಲ್ಪ ಏಲಕ್ಕಿನ ಸಣ್ಣದಾಗಿ ಪುಡಿ ಮಾಡ್ಕೊತಾ ಇದ್ದೆ. ಸೊ ಅದಕ್ಕೋಸ್ಕರ ಹಾಗೇ ಇಟ್ಟಿದ್ದೀನಿ.
ಏಲಕ್ಕಿ ಪೌಡರು ಇತ್ತು ಅಂತಂದರೆ ನೀವು ಹಾಗೇ ಹಾಕೋರಿ, ಇಲ್ಲ ಅಂತಂದರೆ ಏಲಕ್ಕಿನ ಸ್ವಲ್ಪ ಸಣ್ಣದಾಗಿ ಜಜ್ಜಿಕೊಂಡು ಕ್ರಷ್ ಮಾಡಿಕೊಂಡು ಹಾಕೋರಿ. ನೋಡಿರಿ ಈಗ ಹಾಲನ್ನು ಸತ್ತಿ ಎಲ್ಲದು ಹೀರ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಬಂದೈತೆ ನೋಡಿರಿ ಇದು ಗಜ್ರಿ ಹಲ್ವಾ. ಹಾಲನ್ನು ಚೆನ್ನಾಗಿ ಹೀರ್ಕೋಬೇಕ್ರಿ. ಇದು ಅಲ್ಲಿ ತನಕ ನಾವು ಒಂದು 5 ನಿಮಿಷದಿಂದ 10 ನಿಮಿಷ ಅಥವಾ 15 ನಿಮಿಷನೂ ನಾವು ಇದನ್ನು ಬಿಡಬೇಕಾಗತ್ತೆ ರೀ ಲೋ ಫ್ಲೇಮಲ್ಲಿ. ಈ ಥರ ಒಂದೊಂದು ಸತಿ ಕೈ ಬಿಡ್ದೇ ಸ್ವಲ್ಪ ಸ್ವಲ್ಪ ಕೈ ಆಡಿಸ್ತಾ ಇರಬೇಕ್ರಿ. ತುಂಬಾ ಈಸಿಯಾಗಿ ಮಾಡುವಂತಹ ಕ್ಯಾರೆಟ್ ಹಲ್ವಾ ನೋಡಿರಿ ಇದು. ಯಾರಿಗೆಲ್ಲ ಗಜ್ರಿ ಹಲ್ವಾ ಮಾಡೋಕ್ಕೆ ಬರೋದಿಲ್ಲ ಅವರು ಈ ವಿಡಿಯೋನ ನೋಡಿರಿ, ಹಾಗೇ ಸ್ಕಿಪ್ ಮಾಡಿದೆ ಹಂಗೆ ಇದನ್ನ ವಿಡಿಯೋನ ನೋಡಿರಿ. ಇವಾಗ ನೋಡಿರಿ ನಾನು ಇದಕ್ಕೆ ಸ್ವಲ್ಪ ಇಟ್ಟಿರುವಂತಹ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ನೋಡಿರಿ ಇವಾಗ ಹಾಲನ್ನು ಕೂಡ ಚೆನ್ನಾಗಿ ಹೀರ್ಕೊತಾ ಇದೆ ಅದು. ಸೊ ಈ ಥರ ಕೈ ಬಿಡ್ದೇ ಚೆನ್ನಾಗಿ ನಾವು ಕೈ ಆಡಿಸ್ತಾ ಇರಬೇಕಾಗುತ್ತೆ. ನೋಡಿರಿ ಸ್ವಲ್ಪ ಕ್ರಷ್ ಮಾಡಿಟ್ಕೊಂಡಿದ್ದೆ ನಾನು ಏಲಕ್ಕಿನ, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನೀವು 1 ಕಪ್ ಆಗುವಷ್ಟು ಸಕ್ಕರೆ ಎಷ್ಟು ಹಾಕೋತೀರ ನೋಡಿರಿ, ಅಷ್ಟು ಸಾಫ್ಟಾಗಿ ಈ ಗಜ್ರಿ ಹಲ್ವಾ ಬರ್ತೈತೆ ನೋಡಿರಿ. ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಹಾಕೋರಿ. ನಾನಿಲ್ಲಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಫ್ರೈ ಮಾಡಿಟ್ಟಿರುವಂತಹ ಗೋಡಂಬಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಇದನ್ನು ಮುಚ್ಚಿಡುಣ್ರಿ. ಇವಾಗ ನೋಡಿರಿ ತುಂಬಾ ಜ್ಯೂಸಿಯಾಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ನೋಡಿರಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನಂತ್ರಿ. ನನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ರೀ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣಂತ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.